ಕರ್ನಾಟಕ ರಾಜಕೀಯದಲ್ಲಿ ಮರೆಯಲಾಗದ ಹೆಸರು ಅಂದ್ರೆ ಅದು ಎಚ್ ಡಿ ಕುಮಾರಸ್ವಾಮಿ. ಇವ್ರು ಸಿಎಂ ಆಗಿದ್ದು ಕೇವಲ 2 ಬಾರಿ, ಆದ್ರೆ ಇವ್ರು ಮಾಡಿರೋ ಕೆಲಸ ಯಾವ 20 ವರ್ಷಕ್ಕಿಂತ ಕಮ್ಮಿ ಇಲ್ಲ. ರೈತರ ಪರ ಅಂತ ಹೇಳ್ಕೊಳ್ಳೋ ಸರ್ಕಾರ ಅಂದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕುಮಾರಸ್ವಾಮಿ ಆಡಳಿತ. 2006ರಲ್ಲಿ ಸಿಎಂ ಆದ ತಕ್ಷಣ ರೈತರ 25,000ವರೆಗಿನ ಸಾಲ ಮನ್ನಾ ಮಾಡ್ತಾರೆ. ರೈತರಿಗೆ ಲೋನ್ ಸಿಗೋದು ಈಸಿ ಆಗ್ಬೇಕು ಅಂತ ಕೋಆಪರೇಟಿವ್ ಬ್ಯಾಂಕ್ಸ್ ಮೂಲಕ ಸಾವಿರಾರು ಕೋಟಿ ರೂಪಾಯಿ ಕ್ರಾಪ್ ಲೋನ್ ರಿಲೀಸ್ ಮಾಡಿಸಿದ್ರು. ಅದು ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಕೊಟ್ಟು ರೈತರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗೋ ಹಾಗೆ ಮಾಡಿದ್ರು. ಮತ್ತು ರೈತರ ಆತ್ಮಹತ್ಯೆ ಹೆಚ್ಚಾದ 6 ಜಿಲ್ಲೆಗಳಿಗೆ 2,690 ಕೋಟಿ ಸ್ಪೆಷಲ್ ಪ್ಯಾಕೇಜ್ ಕೊಡ್ತಾರೆ. ಮತ್ತೆ 2018ರಲ್ಲಿ ಸಿಎಂ ಆದಾಗ 34,000 ಕೋಟಿ ಸಾಲ ಮನ್ನಾ ಮಾಡ್ತಾರೆ. ನೀರಿಲ್ಲದೆ ಕೃಷಿ ಸಾಧ್ಯ ಇಲ್ಲ ಅಂತ ಇರಿಗೇಷನ್ ಪ್ರಾಜೆಕ್ಟ್ಸ್ಗೆ ಸಾವಿರಾರು ಕೋಟಿ ಹೂಡಿಕೆ ಮಾಡ್ತಾರೆ. ಸಿಗನಲ್ಲೂರು ಯೋಜನೆ, ವಿಜಯಪುರದಲ್ಲಿ ಚಿಮಲ್ಗಿ ಯೋಜನೆ, ಕೋಲಾರದಲ್ಲಿ ಯಾರ್ಗೋಲ್ ಯೋಜನೆ ಮತ್ತು ಭದ್ರಾ ಪ್ರಾಜೆಕ್ಟ್ ಇಂತಹ ಅನೇಕ ನೀರಿನ ಯೋಜನೆಗಳು ಮಾಡ್ತಾರೆ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ 716 ಪ್ರಾಥಮಿಕ ಶಾಲೆಗಳು, 1,000 ಹೈಸ್ಕೂಲ್ಗಳು, 500 PU ಕಾಲೇಜ್ಗಳು, 184 ಡಿಗ್ರಿ ಕಾಲೇಜ್ಗಳು, 7 ಇಂಜಿನಿಯರಿಂಗ್ ಮತ್ತು 6 ಮೆಡಿಕಲ್ ಕಾಲೇಜ್ಗಳು ಮಾಡ್ತಾರೆ. ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣ ಮುಂದುವರಿಯಲಿ ಅಂತ ವಿಶೇಷವಾಗಿ ಹೆಣ್ಮಕ್ಕಳ ಡ್ರಾಪ್ಔಟ್ ಕಡಿಮೆ ಮಾಡೋಕೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಯೋಜನೆ ತರ್ತಾರೆ. ಇದು ತುಂಬಾ ಪಾಪ್ಯುಲರ್ ಕೂಡ ಆಗಿತ್ತು. ಇನ್ನ SC/ST ವಿದ್ಯಾರ್ಥಿಗಳಿಗೆ 350 ಮೊರಾರ್ಜಿ ಹಾಸ್ಟೆಲ್ಗಳು ಸ್ಯಾಂಕ್ಷನ್ ಮಾಡ್ತಾರೆ. ಇನ್ನ ಎಕಾನಮಿ ಅಂತ ಬಂದ್ರೆ ಸುವರ್ಣ ಕಾಯಕ ಉದ್ಯೋಗ ಶಿಕ್ಷಣ ಯೋಜನೆ ಮೂಲಕ ಯುವಕರಿಗೆ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಉದ್ಯೋಗ ಸಿಗೋ ಅವಕಾಶ ನಿರ್ಮಾಣ ಮಾಡಿದ್ರು. ಇನ್ನ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದ್ರೆ ಸುವರ್ಣ ಕರ್ನಾಟಕ ಉದ್ಯಾನಗಳ ಪ್ರತಿಷ್ಠಾನ ಮೂಲಕ ರಾಜ್ಯದ ಗಾರ್ಡನ್ ಮತ್ತು ಪಾರ್ಕ್ ಗಳನ್ನು ಅಭಿವೃದ್ಧಿ ಮಾಡಿದರು. ಸುವರ್ಣ ಗ್ರಾಮೋದಯ ಪ್ರೋಗ್ರಾಂ ಮೂಲಕ ಪ್ರತಿ ವರ್ಷ 1000 ಗ್ರಾಮಗಳನ್ನು ಮಾಡೆಲ್ ವಿಲೇಜಸ್ ಆಗಿ ಡೆವಲಪ್ ಮಾಡುವ ಯೋಜನೆ ತಂದ್ರು. ಬೃಹತ್ ಬೆಂಗಳೂರು ಪ್ರಾಜೆಕ್ಟ್ ಮೂಲಕ ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳನ್ನು ಸೇರಿಸಿ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಿದ್ರು. ಚಿಕ್ಕಬಳ್ಳಾಪುರ ಮತ್ತು ರಾಮನಗರವನ್ನ ಜಿಲ್ಲೆಗಳನ್ನಾಗಿ ಮಾಡ್ತಾರೆ ಮತ್ತು ಬೆಂಗಳೂರಿನಲ್ಲಿ 190 ಕಿಲೋಮೀಟರ್ ರಸ್ತೆ ವಿಸ್ತರಣೆ ಮಾಡ್ತಾರೆ. ಇನ್ನ ಮಹಿಳೆಯರಿಗೆ ಅಂತ ಬಂದ್ರೆ ಉದ್ಯೋಗಿನಿ, ಆಸರೆ, ಅಮೃತ ಕಾರ್ಯಕ್ರಮಗಳ ಮೂಲಕ ಮಹಿಳೆಯರ ಸ್ವಾವಲಂಬನೆಗೆ ಉತ್ತೇಜನ ನೀಡಿದರು. ಸ್ವಾವಲಂಬನ ಸ್ಕೀಮ್ ಮೂಲಕ ಸ್ತ್ರೀ ಶಕ್ತಿ ಸಂಘಗಳಿಗೆ ಕೇವಲ 4% ಬಡ್ಡಿ ದರದಲ್ಲಿ ಸಾಲ ಕೊಟ್ಟು ಮಹಿಳೆಯರಿಗೆ ಉದ್ಯೋಗಕ್ಕೆ ಸಪೋರ್ಟ್ ಮಾಡ್ತಾರೆ. ಭಾಗ್ಯಲಕ್ಷ್ಮಿ ಸ್ಕೀಮ್ ಮೂಲಕ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ 10,000 ಡಿಪಾಸಿಟ್ ಮಾಡುವ ಮೂಲಕ ಹೆಣ್ಣು ಮಕ್ಕಳ ರಕ್ಷಣೆಗೆ ದೊಡ್ಡ ಹೆಜ್ಜೆ ಇಡ್ತಾರೆ. ಇನ್ನು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಸುಮಾರು 120 ಕೋಟಿ ಮೀಸಲು ಇಟ್ಟು ಅವರ ಕಲ್ಯಾಣಕ್ಕೆ ಒತ್ತು ನೀಡಿದರು. ಮತ್ತು ವರ್ಷಗಳ ಕಾಲ ನ್ಯಾಯಕ್ಕಾಗಿ ಬೆಂಗಳೂರು ಹೋಗ್ತಿದ್ದ ಉತ್ತರ ಕರ್ನಾಟಕದ ಜನರಿಗೆ ಹತ್ತಿರದಲ್ಲೇ ಹೈಕೋರ್ಟ್ ಸರ್ಕ್ಯೂಟ್ ಬೆಂಚ್ ಸ್ಥಾಪಿಸೋಕೆ ನಿರ್ಧಾರ ಮಾಡ್ತಾರೆ. ನೀವೇನ್ ನೋಡ್ತಿದ್ದೀರಲ್ಲ, ಇವತ್ತಿನ ಈ ಸೋ ಕಾಲ್ಡ್ ನಾಯಕರ ಜನತಾ ದರ್ಶನ ಕಾರ್ಯಕ್ರಮ ಅದು ಕುಮಾರಸ್ವಾಮಿ ಅವರೇ ಶುರು ಮಾಡಿದ್ದು. ಇನ್ನ ಹೇಳ್ಕೊಂತ ಹೋದ್ರೆ ಗಂಟೆಗಳೇ ಸಾಲಲ್ಲ, ಅಷ್ಟಿವೆ. ಇವತ್ತು JDS ಸೋತಿರ್ಬೋದು, ಬಟ್ ಕುಮಾರಸ್ವಾಮಿ ಅವರು ಕೊಟ್ಟ ಆಡಳಿತ ಈ ಕರ್ನಾಡಿನ ಜನ ಎಂದಿಗೂ ಮರೆಯೋಕ್ ಸಾಧ್ಯವಿಲ್ಲ. ಈ ಸೋ ಕಾಲ್ಡ್ ರೈತ ಪರ ಅಂತ ಹೇಳೋ ಸರ್ಕಾರಗಳಿಗೆ ಒಮ್ಮೆ ಇದನ್ನು ಶೇರ್ ಮಾಡಿ ತೋರಿಸಿ.